ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 10,000 ರೂಪಾಯಿವರೆಗೂ ಒಂದು ಕಡೆಗೆ ಹಣ ಜಮೆ ಆಗಲು ಶುರುವಾಗ್ತಾ ಇದ್ರೆ, ಮತ್ತೊಂದು ಕಡೆಗೆ ಅನ್ನಭಾಗ್ಯದ ಅಕ್ಕಿ ಹಣದ ಬಗ್ಗೆನೂ ಕೂಡ ಒಂದು ಅಪ್ಡೇಟ್ ಬಂದಿದೆ. ವೀಕ್ಷಕರೇ, ಗೃಹಲಕ್ಷ್ಮಿಯರಿಗೆ ಇವತ್ತು ಒಂದಲ್ಲ ಎರಡು ಮೂರು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ವಿಡಿಯೋ ನೀವು ಪೂರ್ತಿಯಾಗಿ ಕೊನೆ ತನಕ ನೋಡಿ, ಹಾಗೆ ನಿಮ್ಮ ಊರಿನ ಹೆಸರನ್ನ ಕೂಡ ಕಮೆಂಟ್ ಮಾಡಿ. ಇನ್ನೊಂದು ಕಡೆಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್, ಎರಡನೇದ್ದು BPL ಕಾರ್ಡ್ ಇದ್ದವರಿಗೆ ಮತ್ತೆ ಹಣ ಬರುತ್ತಾ ಅಥವಾ ಹೆಚ್ಚುವರಿ ಅಕ್ಕಿಯನ್ನ ವಿತರಣೆ ಮಾಡ್ತಾರಾ? ಇನ್ನು ಮುಂದೆ ಅಕ್ಕಿ ಜೊತೆಗೆ ಇಂದಿರಾ ಕಿಟ್ ಕೂಡ ಒಂದು ಕಡೆಗೆ ವಿತರಣೆ ಆಗ್ತಾ ಇದೆ. ಆದ್ರೆ 2025 ಹೋದ ವರ್ಷದಲ್ಲಿ ಜನವರಿ ತಿಂಗಳ ಅನ್ನಭಾಗ್ಯದ ಅಕ್ಕಿ ಹಣ ಏನಾಯ್ತು, ಇದರ ಬಗ್ಗೆನೂ ಕೂಡ ಅಪ್ಡೇಟ್ ನೋಡೋಣ. ಇನ್ನು ಬಂಗಾರ ಮತ್ತೆ ಇಳಿಕೆ ಆಗಿದೆ, ಚಿನ್ನ ಬೆಳ್ಳಿ ದರ ಮತ್ತೆ ಇಳಿಕೆ ಆಗ್ತಾ ಇದ್ದಾವೆ. ಬಂಗಾರ ಖರೀದಿ ಮಾಡಲು ಪ್ಲಾನ್ ಮಾಡಿದ್ರೆ ಈಗ ಬಂಗಾರ ಖರೀದಿ ಮಾಡೋದಕ್ಕೆ ಸರಿ ಸಮಯವಾಗಿದೆಯಾ? ಎಸ್ ಆರ್ ನೋ ಎಂಬುದರ ಮೂಲಕ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಪ್ರಕಾರ ಅದು ಕೂಡ ನಾವು ನಿಮಗೆ ವಿಡಿಯೋದಲ್ಲಿ ಕವರ್ ಮಾಡಿದ್ದೇವೆ. ಇನ್ನು ವೀಕ್ಷಕರೇ, ನಿಮ್ಮ ಹತ್ರ ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ವಾಹನ ಇದ್ರೆ ಇನ್ ಮುಂದೆ ಹುಷಾರಾಗಿರಿ. ಅದಕ್ಕಂದ್ರೆ ಎಲ್ಲಾ ಒಂದು ನಿಯಮಗಳು ಕೂಡ ಫುಲ್ ಟೈಟ್ ಆಗ್ತಾ ಇದ್ದಾವೆ, ಕಠಿಣ ನಿಯಮಗಳು ಶುರು ಆಗ್ತಾ ಇದ್ದಾವೆ. ತಪ್ಪು ಮಾಡಿದ್ರೆ ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ, ಮತ್ತೆ ನಿಮಗೆ ಹೆಚ್ಚುವರಿ ದಂಡ ಕೂಡ ಬೀಳುತ್ತೆ. ವೀಕ್ಷಕರೇ, ಇನ್ನು ಗೂಡ್ಸ್ ವಾಹನ ಖರೀದಿ ಮಾಡೋರ್ಗಾಗಿರ್ಬೋದು, ಆಟೋ ರಿಕ್ಷಾ ಚಾಲನೆ ಮಾಡೋರ್ಗಾಗಿರ್ಬೋದು, ಸ್ವಾವಲಂಬಿ ಸಾರಥಿ ಯೋಜನೆಯಡಿಯಲ್ಲಿ ಸಬ್ಸಿಡಿ ಸ್ಕೀಮ್ ಕೂಡ ಶುರು ಆಗ್ತಾ ಇದೆ. ಇದರ ಬಗ್ಗೆನೂ ಕೂಡ ಹೆಚ್ಚು ಅಪ್ಡೇಟ್ ನಿಮಗೆ ವಿಡಿಯೋದಲ್ಲಿ ಸಿಗ್ತಾ ಇದೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ಈ ವಿಡಿಯೋ ಮಿಸ್ ಮಾಡಲೇಬೇಡಿ. ಇನ್ನು ನೀವು ಗೃಹಲಕ್ಷ್ಮಿ ಫಲಾನುಭವಿಗಳು ರೇಷನ್ ಕಾರ್ಡ್ ಹೊಂದಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ಅದಕ್ಕಂದ್ರೆ ಸೂಪರ್ ಸಿಹಿ ಸುದ್ದಿ ನಿಮಗೆಲ್ಲ ಬಂದಿದೆ. ಈಗ ತಾನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಹಾಗೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿಲ್ಲ ಅಂದ್ರೆ ಬೇಗನೆ ಕಮೆಂಟ್ ಮಾಡಿ. ಅದೇ ತರ ನಿಮಗೂ ಕೂಡ 25ನೇ ಕಂತು 26ನೇ ಕಂತು ಗೃಹಲಕ್ಷ್ಮಿ ಹಣ ಬಂತ, ಎಸ್ ಆರ್ ನೋ ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ವೀಕ್ಷಕರೇ. ಹೌದು, ಸದ್ಯಕ್ಕೆ ಬಂದಿರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ, ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಘೋಷಣೆ ಮಾಡಿದ್ದಾರೆ. 25, 26 ಎರಡೂ ಕಂತು ಹಣವನ್ನ ಬಿಡುಗಡೆ ಮಾಡಿದ್ದು, ಹಣ ಜಮೆ ಆಗೋ ಪ್ರಕ್ರಿಯೆ ಕೂಡ ಶುರುವಾಗಿದೆ. ಒಮ್ಮೆ ಬಾರಿ ನಿಮ್ಮ ಅಕೌಂಟ್ ಕೂಡ ಚೆಕ್ ಮಾಡಿಕೊಳ್ಳಿ, ಹಣ ನಿಮಗೂ ಕೂಡ ಬಂದಿರಬಹುದು ವೀಕ್ಷಕರೇ. ಬಂದಿಲ್ಲ ಅಂದ್ರೂ ಕೂಡ ಇದೇ ಒಂದು ಶಿವರಾತ್ರಿ ಹಬ್ಬದ ಒಳಗೆ ಎಲ್ಲರ ಅಕೌಂಟ್ಗೂ ಕೂಡ ಹಣವನ್ನ ಕ್ಲಿಯರ್ ಮಾಡಲಿದ್ದೇವೆ ವೀಕ್ಷಕರೇ. ನಿಮಗೆ ಗೊತ್ತಿರೋ ಹಾಗೆ 2025ರಲ್ಲಿ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳದ್ದು 2 ತಿಂಗಳ ಕಂತಿನ ಹಣ ಹಾಕಿದ್ದಿಲ್ಲ, ಸರ್ಕಾರದಿಂದ ಜಮೆ ಆಗಿದ್ದಿಲ್ಲ. 24 ಕಂತು ಹಣವನ್ನ ಹಾಕಲಾಗಿದ್ದು, ಈಗ 25 ಹಾಗೂ 26ನೇ ಕಂತಿನ ಹಣವನ್ನ ಜಮೆ ಮಾಡ್ತಾ ಇದ್ದೀವಿ ಅಂತ ಘೋಷಣೆ ಮಾಡಿದ್ದಾರೆ. ಆದ್ರೆ ವೀಕ್ಷಕರೇ, ಇದು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಅಂತಾನೂ ಕೂಡ ಹೇಳಲಾಗಿದ್ದು, ಆದ್ರೆ ಸೆಪ್ಟೆಂಬರ್ ವರೆಗೂ ಹಣವನ್ನ ಹಾಕಲಾಗಿದೆ. ಈಗ ಫೆಬ್ರವರಿ ತಿಂಗಳ ಪ್ರಾರಂಭವಾಗಿದೆ. ಸೆಪ್ಟೆಂಬರ್ ವರೆಗೂ ಬಂದಿದ್ರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ ಈ 4 ತಿಂಗಳದ್ದು ಕೂಡ ಹಣ ಕೊಡಬೇಕು ಅಂತ ಮಹೇಶ್ ತೆಂಗಿನಕಾಯಿ ಅವರು ಆಗ್ರಹ ಮಾಡಲು ಶುರು ಮಾಡಿದ್ದಾರೆ. ಬಾಕಿ ಇರೋ ಎಲ್ಲ ಹಣವನ್ನ ಬಿಡುಗಡೆ ಮಾಡಬೇಕು ಅಂತ ಒಂದು ಆಗ್ರಹ ಮಾಡಿದ್ದಾರೆ ವೀಕ್ಷಕರೇ. ಅದೇ ಪ್ರಕಾರ ಈಗ 2 ಕಂತು ಹಣವನ್ನು ಕೂಡ ಈಗ ಬಿಡುಗಡೆ ಮಾಡಲಾಗಿದೆ. ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಇದು ಭರ್ಜರಿ ಸಿಹಿ ಸುದ್ದಿ. ಏನಪ್ಪಾ ಅಂದ್ರೆ, ಇನ್ ಮುಂದೆ ನಿಮ್ಮ ಅಕೌಂಟ್ಗೆ 4,000 ರೂಪಾಯಿ ಬರುತ್ತೆ. ಅದೇ ತರ ಬಾಕಿ ಇರೋ ಹಣವನ್ನು ಕೂಡ ಶೀಘ್ರದಲ್ಲಿ ಬಿಡುಗಡೆ ಮಾಡಲಾಗ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಹಣವನ್ನ ಬಿಡುಗಡೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು. ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಹಣವನ್ನ ಬಿಡುಗಡೆ ಮಾಡಿದ್ರು. ಈಗ ಹಣ DBT ಮೂಲಕ ಜಮೆ ಆಗೋದಕ್ಕೂ ಕೂಡ ಪ್ರಾರಂಭವಾಗಿರುವಂತದ್ದು ವೀಕ್ಷಕರೇ. 24 ಕಂತಲ್ಲ, ಈಗ 26 ಕಂತು ಅಂದ್ರೆ 48,000 ಅಲ್ಲ, ಒಟ್ಟು 52,000 ರೂಪಾಯಿ ಒಂದೊಂದು ಗೃಹಲಕ್ಷ್ಮಿ ಅಕೌಂಟ್ಗೆ ಕೊಟ್ಟಂತಾಗಿದೆ. ಇನ್ನು ಬಾಕಿ ಉಳಿದಿರೋದು ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 3 ಕಂತು, ಹೊಸ ವರ್ಷದ ಜನವರಿ ಕಂತು, ಒಟ್ಟು 4 ಕಂತು ಅಂದ್ರೆ 27, 28, 29, 30 ಈ 4 ಕಂತು ಹಣ ಸರ್ಕಾರ ಹಾಕಿದ್ದೆ ಆದಲ್ಲಿ 60,000 ರೂಪಾಯಿ ಗೃಹಲಕ್ಷ್ಮಿಯರಿಗೆ ಬಂದಂತಾಗುತ್ತೆ. ಈಗ ಸದ್ಯಕ್ಕೆ ಲೆಕ್ಕ ಮಾಡಿದ್ರೆ ಗೃಹಲಕ್ಷ್ಮಿಯರಿಗೆ 52,000 ರೂಪಾಯಿ ಹಣ ಬಂದಂತಾಗುತ್ತೆ, 4,000 ರೂಪಾಯಿ ಜಮೆ ಆದ್ರೆ ವೀಕ್ಷಕರೇ. ನಿಮಗೂ ಕೂಡ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹಣ ಬಂತ, ಎಸ್ ಆರ್ ನೋ ಎಂಬುದರ ಮೂಲಕ ಕಮೆಂಟ್ ಮಾಡಿ. ಒಂದು ವೇಳೆ ಬಂದಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ, ನಿಮ್ಮ ಅಕೌಂಟ್ಗೂ ಕೂಡ ಹಣ ಬರುತ್ತೆ. 15ನೇ ತಾರೀಕಿನವರೆಗೂ ಶಿವರಾತ್ರಿ ಹಬ್ಬದ ಒಳಗೆ ಹಣ ಜಮೆ ಆಗೋ ನಿರೀಕ್ಷೆ ಕೂಡ ಇರುವಂತದ್ದು. ಹಣ ಜಮೆ ಮಾಡಬೇಕು, ಇಲ್ಲವಾದಲ್ಲಿ ಹೋರಾಟ ಮಾಡ್ತೀವಿ ಅಂತ ಮಹೇಶ್ ತೆಂಗಿನಕಾಯಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಹಣದ ಜೊತೆಗೆ ಅನ್ನಭಾಗ್ಯದ ಹಣಕ್ಕೂ ಕೂಡ ಹೋರಾಟ ಮಾಡ್ತೀವಿ, ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹೌದು ವೀಕ್ಷಕರೇ, ಸದ್ಯಕ್ಕೆ ಬಂದಿರೋ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಎದಕ್ಕಂದ್ರೆ, ಹೆಬ್ಬಾಳ್ಕರ್ ಅವರು, ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಹಣ ಹಾಕಿಲ್ಲ ಅಂತ ಒಪ್ಪಿಕೊಂಡಿದ್ದಾರೆ. 5,000 ಕೋಟಿ ಹಣ ಫಲಾನುಭವಿಗಳಿಗೆ ತಲುಪಿಲ್ಲ. ಇದರ ಬಗ್ಗೆ ಸರ್ಕಾರವೂ ಕೂಡ ಒಪ್ಪಿಕೊಂಡಿದೆ. ಮೊನ್ನೆ ವಿಶೇಷ ಅಧಿವೇಶನದಲ್ಲೂ ಕೂಡ ಇದನ್ನ ಪ್ರಸ್ತಾಪ ಮಾಡಿದ್ದೇವೆ. ಫಲಾನುಭವಿಗಳ ಖಾತೆಗೆ ಹಣ ಬರೋವರೆಗೂ ಹೋರಾಟ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆಗೆ ಅನ್ನಭಾಗ್ಯ ಯೋಜನೆ ಹಣವೂ ಕೂಡ ಬಾಕಿ ಉಳಿದಿದೆ. ಅನ್ನಭಾಗ್ಯ ಯೋಜನೆ ಹಣ ಕೊಡಬೇಕು, ಇಲ್ಲ ಅಕ್ಕಿಯನ್ನು ಹೆಚ್ಚುವರಿಯಾಗಿ ಪಡಿತರ ಚೀಟಿದಾರರಿಗೆ ಸರ್ಕಾರ ವಿತರಣೆ ಮಾಡಬೇಕು. 2025ರಲ್ಲಿ ಜನವರಿ ತಿಂಗಳಲ್ಲಿ ವಿತರಣೆ ಆಗಬೇಕಿದ್ದ ಅಕ್ಕಿ ಅಥವಾ 657 ಕೋಟಿ ಹಣ
ಫಲಾನುಭವಿಗಳಿಗೆ ತಲುಪಿಲ್ಲ. ಅಂದ್ರೆ ವೀಕ್ಷಕರೇ, ಇದರ ಅರ್ಥ ಮೊದಲು ಅಕ್ಕಿ ಬದಲಾಗಿ ಹಣವನ್ನ ಕೊಡ್ತಾ ಇದ್ರು. ಪ್ರತಿ ವ್ಯಕ್ತಿಗೆ 170 ರೂಪಾಯಿ ಹಾಗೆ ಡಿಬಿಟಿ ಮೂಲಕ ಟ್ರಾನ್ಸ್ಫರ್ ಮಾಡ್ತಾ ಇದ್ರು ಅಕ್ಕಿ ಬದಲಾಗಿ. ಆದ್ರೆ ಜನವರಿ ತಿಂಗಳಲ್ಲಿ ಅಕ್ಕಿನೂ ಕೊಟ್ಟಿಲ್ಲ, ಆ ಒಂದು ಹಣನೂ ಕೂಡ ಕೊಟ್ಟಿಲ್ಲ. ಆ ಒಂದು ಹಣ 657 ಕೋಟಿ ರೂಪಾಯಿ ಸರ್ಕಾರದ ಖಜಾನೆಯಲ್ಲಿ ಇದೆ ಅಂತ ಆಹಾರ ಸಚಿವರು KH ಮುನಿಯಪ್ಪ ಅವರು ಒಂದು ಹೇಳಿಕೆ ಕೂಡ ಕೊಟ್ಟಿದ್ರು. ಆದ್ರೆ ಆ ಒಂದು ಹಣ ಈಗ ಬಿಡುಗಡೆ ಮಾಡಿ ಅಥವಾ ಹೆಚ್ಚುವರಿ ಅಕ್ಕಿ ಆದ್ರೂ ವಿತರಣೆ ಮಾಡಿ ಅಂತ ಈಗಾಗಲೇ ಸರ್ಕಾರಕ್ಕೆ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ. 657 ಕೋಟಿ ರೂಪಾಯಿ ಹಣ ತಲುಪ್ತಾ ಇಲ್ಲ. ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಯೋಜನೆಯಲ್ಲಿ ಫಲಾನುಭವಿಗಳಿಗೆ ಹಣವನ್ನ ವಿತರಣೆ ಮಾಡಬೇಕು ಅಥವಾ ಅವರಿಗೆ ಅಕ್ಕಿಯನ್ನು ವಿತರಣೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ಜಿಲ್ಲಾವಾರು ಹೋರಾಟ ಮಾಡ್ತೀವಿ ಅಂತ ಸರ್ಕಾರದ ವಿರುದ್ಧ ಒಂದು ಹೇಳಿಕೆಯನ್ನ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಕೊಟ್ಟಿರುವಂತದ್ದು ವೀಕ್ಷಕರೇ. ಇನ್ನೊಂದು ಕಡೆಗೆ ಹೇಳೋದಾದ್ರೆ ಮತ್ತೊಂದು ಗುಡ್ ನ್ಯೂಸ್ ಏನಂದ್ರೆ, ಇನ್ ಮುಂದೆ ಅಕ್ಕಿ ಜೊತೆಗೆ ಇಂದಿರಾ ಕಿಟ್ ಕೂಡ ವಿತರಣೆ ಮಾಡಲಾಗುತ್ತೆ. ಮಾರ್ಚ್ ತಿಂಗಳ ಒಳಗೆ ಪ್ರತಿಯೊಬ್ಬರಿಗೂ ಕೂಡ ಇಂದಿರಾ ಕಿಟ್ ಸಿಗಲಿದೆ. ಅಂದ್ರೆ ವೀಕ್ಷಕರೇ, ಇನ್ ಮುಂದೆ ಅಕ್ಕಿ ಮಾತ್ರ ಅಲ್ಲ, ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಈ 4 ವಸ್ತುಗಳನ್ನು ಕೂಡ ಉಚಿತವಾಗಿ ಕೊಡೋದಕ್ಕೆ ಸರ್ಕಾರ ಈಗಾಗಲೇ ತೀರ್ಮಾನ ಮಾಡಿದೆ. ಒಂದು ಕುಟುಂಬಕ್ಕೆ ಒಂದು ಇಂದಿರಾ ಕಿಟ್ ಸಿಗುತ್ತೆ. ಅಂದ್ರೆ ವೀಕ್ಷಕರೇ, ನಿಮ್ಮ ಒಂದು ಕುಟುಂಬದಲ್ಲಿ ಒಬ್ರು ಇಬ್ರು ಇದ್ರೆ ಅವರಿಗೆ ಇನ್ ಮುಂದೆ 5 kg ಅಕ್ಕಿ ಅಂತೂ ಸಿಕ್ಕೇ ಸಿಗುತ್ತೆ. ಅದರ ಬದಲಾಗಿ ಇಬ್ಬರು ಇದ್ದರೆ ಅವರಿಗೆ 2.5 kg ಇಂದಿರಾ ಕಿಟ್ ಸಿಗುತ್ತೆ. 4 ಜನ ಇದ್ರೆ ಅವರಿಗೆ 5 kg ಇಂದಿರಾ ಕಿಟ್ಟು, 5 kg ಅಕ್ಕಿ ಸಿಗುತ್ತೆ. ಒಂದು ವೇಳೆ 5ಕ್ಕಿಂತ ಹೆಚ್ಚು ಜನರು ನಿಮ್ಮ ಕುಟುಂಬದಲ್ಲಿದ್ದರೆ ಒಂದು ಇಂದಿರಾ ಕಿಟ್ 7.5 kg ಇಂದಿರಾ ಕಿಟ್ ಸಿಗುತ್ತೆ. ಮತ್ತೆ 5 kg ಅಕ್ಕಿ ಅಂತೂ ಕೇಂದ್ರ ಸರ್ಕಾರದಿಂದ ಬಂದೇ ಬರುತ್ತೆ ಅಂತ ಹೇಳ್ಬೋದು. ವೀಕ್ಷಕರೇ, ಇದು ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್. ಮೂರನೇದ್ದು, ಇನ್ ಮುಂದೆ ನೀವು ಕೂಡ ಬೈಕು, ಕಾರು, ವಾಹನ ಏನೇ ಹೊಂದಿದ್ರು ಕೂಡ ಹುಷಾರಾಗಿ ಬೈಕ್, ಕಾರ್ ಓಡಿಸಿ. ಟ್ರಾಫಿಕ್ ನಿಯಮ ಉಲ್ಲಂಘನೆ ಮಾಡಿದರೆ ಇನ್ ಮುಂದೆ ದಂಡ ಜೊತೆಗೆ ಡ್ರೈವಿಂಗ್ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಹೌದು, ನಮ್ಮ ಕರ್ನಾಟಕದಲ್ಲಿ ಹೆಲ್ಮೆಟ್ ಧರಿಸದೆ ದ್ವಿಚಕ್ರ ವಾಹನ ಓಡಿಸೋ ಹಾಗೂ ಸೀಟ್ ಬೆಲ್ಟ್ ಹಾಕದೆ ಕಾರು ಚಲಾಯಿಸಿ ಸಿಕ್ಕಿ ಬೀಳೋರ್ಗೆ ಇನ್ ಮುಂದೆ ದಂಡ ಜೊತೆಗೆ 2 ಗಂಟೆ ಸಂಚಾರ ನಿಯಮಗಳ ಪಾಲನೆ ಕ್ಲಾಸ್ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಲಾಗಿದೆ. ಇದರ ಜೊತೆಯಲ್ಲಿ ತಪ್ಪಿದ್ರೆ ಅವರ ಡ್ರೈವಿಂಗ್ ಲೈಸೆನ್ಸ್ ಕೂಡ ಅಮಾನತು ಮಾಡಲಾಗುತ್ತೆ, ಸಸ್ಪೆಂಡ್ ಮಾಡಲಾಗುತ್ತೆ ಅಥವಾ ರದ್ದು ಮಾಡಲು ಸಾರಿಗೆ ಇಲಾಖೆಗೆ ಶಿಫಾರಸು ಕೂಡ ಮಾಡಲಾಗಿದೆ ಅಂತೆ. ಅಂದ್ರೆ ವೀಕ್ಷಕರೇ, ಯಾವೆಲ್ಲ ತಪ್ಪುಗಳನ್ನ ಮಾಡಬಾರ್ದು, ಇನ್ ಮುಂದೆ ನೀವು ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಹೆಚ್ಚು ನಿಗದಿತ ಒಂದು ವೇಗ ಇರುತ್ತೆ, ಆ ಒಂದು ಮಿತಿಗಿಂತ ಹೆಚ್ಚು ಸ್ಪೀಡ್ ಓಡಿಸಿದರೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ರದ್ದಾಗುತ್ತೆ. ವೀಕ್ಷಕರೇ, ರೆಡ್ ಲೈಟ್ ಬಿದ್ದಿರುತ್ತೆ, ನಿಂದಿರಬೇಕು, ಅದನ್ನ ಬಿಟ್ಟು ಸಿಗ್ನಲ್ ಜಂಪ್ ಮಾಡಿದ್ರೆ ಅವಾಗ್ಲೂ ಕೂಡ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ರದ್ದಾಗುತ್ತೆ, ಜೊತೆಗೆ ದಂಡ ಕೂಡ ಬೀಳುತ್ತೆ. ಇನ್ನು ಗೂಡ್ಸ್ ವಾಹನಗಳಲ್ಲಿ ಓವರ್ಲೋಡ್ ಸಾಗಾಟ ಮಾಡೋದು, ಗೂಡ್ಸ್ ವಾಹನಗಳಲ್ಲಿ ಜನರನ್ನ ಸಾಗಿಸೋದು, ಡ್ರಗ್ಸ್ ಸೇವಿಸಿ ಕುಡಿದು ವಾಹನ ಚಲಾಯಿಸುವುದು, ವಾಹನ ಚಾಲನೆ ವೇಳೆ ಮೊಬೈಲ್ ಫೋನ್ ಬಳಕೆ ಮಾಡೋದು, ಒಂದೇ ಒಂದು ವರ್ಷದಲ್ಲಿ 5-6 ತಪ್ಪುಗಳನ್ನ ಮಾಡೋದು, 5-6 ಕೇಸ್ಗಳನ್ನ ಬೀಳಿಸ್ಕೊಳ್ಳೋದು, ಈ ತರ ಮಾಡಿದ್ದೆ ಆದಲ್ಲಿ ಮತ್ತೆ ರೋಡ್ಗಳಲ್ಲಿ ಟ್ರಿಪಲ್ ರೈಡಿಂಗು ಮತ್ತೆ ಇಲ್ಲಿ ಏನಾದರೂ ಸ್ಟಂಟ್ಗಳನ್ನ ಮಾಡಿದ್ದೆ ಆದಲ್ಲಿ ಅವಾಗ ಅವರ ಡ್ರೈವಿಂಗ್ ಲೈಸೆನ್ಸ್ ರದ್ದಾಗುತ್ತೆ. ಜೊತೆಗೆ ಅವರಿಗೆ ದಂಡ ಕೂಡ ಬೀಳುತ್ತೆ. ಡ್ರೈವಿಂಗ್ ಲೈಸೆನ್ಸ್ ರದ್ದಾದ ಮೇಲೂ ಕೂಡ ಅವರೇನಾದ್ರೂ ವಾಹನ ಓಡಿಸಿದ್ದೆ ಆದಲ್ಲಿ ಅವರಿಗೆ FIR ಹಾಕಿ ಜೈಲು ಶಿಕ್ಷೆ ಕೂಡ ಹಾಕಬಹುದು ಅಂತ ಹೇಳಲಾಗಿದೆ. ವೀಕ್ಷಕರೇ, ಹುಷಾರಾಗಿರಿ. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಬಂಗಾರ ಮತ್ತು ಬೆಳ್ಳಿ ದರ ಮತ್ತೆ ಈಗ ಇಳಿಕೆ ಆಗಲು ಪ್ರಾರಂಭವಾಗಿದೆ. ಹೌದು ವೀಕ್ಷಕರೇ, ಇದು ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ಮೊನ್ನೆ 5,020 ರೂಪಾಯಿ ಇಳಿಕೆ ಆಗಿತ್ತು. ಅಚ್ಚೆ ಮೊನ್ನೆ 8,000 ರೂಪಾಯಿ ಇಳಿಕೆ ಆಗಿತ್ತು. ಈಗ ಮತ್ತೆ 710 ರೂಪಾಯಿ ಇಳಿಕೆ ಆಗಿದೆ. 10 ಗ್ರಾಂ ಚಿನ್ನದ ಬೆಲೆ ಮತ್ತೆ 710 ರೂಪಾಯಿ ಇಳಿಕೆ ಆಗೋದ್ರ ಮೂಲಕ 1,54,420 ರೂಪಾಯಿ ಇತ್ತು. 10 ಗ್ರಾಂ 24 ಕ್ಯಾರೆಟ್ ಚಿನ್ನ ಈಗ ಇಳಿಕೆಯಾಗಿ 710 ರೂಪಾಯಿ ಇಳಿಕೆಯಾಗಿ 1,53,710 ರೂಪಾಯಿ ಆಗಿದ್ರೆ 22 ಕ್ಯಾರೆಟ್ ಚಿನ್ನವು ಕೂಡ 650 ರೂಪಾಯಿ 10 ಗ್ರಾಂ ಮೇಲೆ ಇಳಿಕೆ ಆಗೋದ್ರ ಮೂಲಕ 1,41,550 ರೂಪಾಯಿ ಇದ್ದದ್ದು ಈಗ 1,40,900 ರೂಪಾಯಿ ಆಗಿದೆ. ಇನ್ನೊಂದು ಕಡೆಗೆ ಬೆಳ್ಳಿ ದರವು ಕೂಡ 1 kg ಮೇಲೆ ಭರ್ಜರಿ ಇಳಿಕೆ ಆಗಿದೆ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ಮೊನ್ನೆ 30,000 ರೂಪಾಯಿ ಇಳಿಕೆ ಆಯಿತು, ನಂತರ 20,000 ರೂಪಾಯಿ ಇಳಿಕೆ ಆಯಿತು. 4,20,000 ರೂಪಾಯಿಂದ ದಿಢೀರನೆ ಈಗ 2,75,000 ರೂಪಾಯಿ ಅಂದ್ರೆ 1.5 ಲಕ್ಷ ರೂಪಾಯಿ ಬೆಳ್ಳಿ ದರ ಇಳಿಕೆ ಆಗಿದೆ ಒಂದು ವಾರದಲ್ಲಿ ಅಂತಾನೂ ಕೂಡ ಇಲ್ಲಿ ಹೇಳ್ಬೋದು ವೀಕ್ಷಕರೇ. ಆದ್ರೆ ಬಂಗಾರ 20,000 ರಿಂದ 25,000 ರೂಪಾಯಿ ಇಳಿಕೆ ಆಗಿದೆ ಒಂದು ವಾರದಲ್ಲಿ. ಬೆಳ್ಳಿ 1,30,000 1,50,000 ರೂಪಾಯಿಗೂ ಹೆಚ್ಚು ಇಳಿಕೆ ಆಗಿದೆ ಒಂದು ವಾರದಲ್ಲಿ ಅಂತಾನೂ ಹೇಳ್ಬೋದು ವೀಕ್ಷಕರೇ. ಅಂದ್ರೆ ನಿನ್ನೆ 3 ಲಕ್ಷ ರೂಪಾಯಿ ಇದ್ದ ಬೆಳ್ಳಿ 1 kgಗೆ ಇವತ್ತು 25,000 ರೂಪಾಯಿ ಇಳಿಕೆಯಾಗಿ 2,75,000 ರೂಪಾಯಿ ಆಗಿರುವಂತದ್ದು. ನಿಮ್ಮ ಪ್ರಕಾರ 1 kg ಬೆಳ್ಳಿ ದರ ಎಷ್ಟಾಗಬೇಕು ಹಾಗೂ 10 ಗ್ರಾಂ ಚಿನ್ನದ ಬೆಲೆ ಎಷ್ಟಾಗಬೇಕು, ಇದರಿಂದ ಬಡವರು ಕೂಡ ಖರೀದಿ ಮಾಡಬಹುದು, ಆ ಒಂದು ರೇಟ್ ಎಷ್ಟಾಗಬೇಕು ಅಂತ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ನಮ್ಮ ಪ್ರಕಾರ 10 ಗ್ರಾಂ ಚಿನ್ನ, 1 ತೊಲೆ ಬಂಗಾರ ಅಬ್ಬಬ್ಬ ಅಂದ್ರೂ 1 ಲಕ್ಷ ರೂಪಾಯಿ ಆದ್ರೆ ಓಕೆ. ಅದೇ ತರ 1 kg ಬೆಳ್ಳಿ ದರ 1 ಲಕ್ಷದಿಂದ 1,50,000 ರೂಪಾಯಿ ಆದ್ರೆ ಬಡ ಜನರು ಖರೀದಿ ಮಾಡಬಹುದು, ಇಲ್ಲವಾದಲ್ಲಿ ಸ್ವಲ್ಪ ತೊಂದರೆ ಆಗೋದು ಗ್ಯಾರಂಟಿ. ಬನ್ನಿ ಈಗ
ಕೊನೆಯದಾಗಿ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್. ಸಾರಥಿ ಯೋಜನೆಯಡಿಯಲ್ಲಿ ವಾಹನ ಖರೀದಿ ಮಾಡೋರಿಗೆ ಸಹಾಯಧನ ಸಿಗ್ತಾ ಇದೆ. ಅಂದ್ರೆ JBA ವ್ಯಾಪ್ತಿಯ 5 ಪಾಲಿಕೆಗಳಲ್ಲಿ ಸಾರಥಿ ಯೋಜನೆ ಅಡಿಯಲ್ಲಿ ಆಟೋ ಅಥವಾ ಕಾರು ಖರೀದಿ ಮಾಡಲು 19 ಕೋಟಿ 18 ಲಕ್ಷ ಹಾಗೂ ಈ ವೆಂಡಿಂಗ್ ವಾಹನಗಳ ಖರೀದಿ ಮಾಡೋದಕ್ಕೆ 42 ಕೋಟಿ 84 ಲಕ್ಷ ರೂಪಾಯಿ ಸಹಾಯಧನವನ್ನ ಫಲಾನುಭವಿಗಳಿಗೆ ಹಾಕುವಂತೆ ಯೋಜನೆ ಗುರುವಾರ ನಡೆದ ಸಚಿವ ಸಂಪುಟ ಅನುಮೋದನೆ. ಆರ್ಥಿಕವಾಗಿ ಹಿಂದುಳಿದವರಿಗೆ ಉದ್ಯೋಗದ ಅವಕಾಶಗಳನ್ನ ಕಲ್ಪಿಸುವುದು ಯೋಜನೆಯ ಪ್ರಾಥಮಿಕ ಗುರಿಯಾಗಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಅಂದ್ರೆ ಸಾರಥಿ ಯೋಜನೆ JBA ವ್ಯಾಪ್ತಿಯ 5 ನಗರ ಪಾಲಿಕೆ ವ್ಯಾಪ್ತಿಯ ನಿವಾಸಿಗಳಿಗೆ ಅನ್ವಯವಾಗುತ್ತೆ. ಅರ್ಜಿದಾರರು ಕರ್ನಾಟಕದ ವಿಶೇಷವಾಗಿ JBA ವ್ಯಾಪ್ತಿಯ ಕಾಯಂ ನಿವಾಸಿಯಾಗಿರಬೇಕು, ಚಾಲನಾ ಪರವಾನಗಿ ಹೊಂದಿರಬೇಕು, ಆರ್ಥಿಕವಾಗಿ ಹಿಂದುಳಿದ ವರ್ಗಕ್ಕೆ ಸೇರಿದವರಾಗಿರಬೇಕು. ಈ ವೆಂಡಿಂಗ್ ಯೋಜನೆಯಡಿ ಬೀದಿ ಬದಿ ವ್ಯಾಪಾರಿಗಳಿಗೆ ಅನುಕೂಲವಾಗುವಂತೆ ವಿದ್ಯುತ್ ಚಾಲಿತ ವಾಹನ ನೀಡಲಾಗ್ತಾ ಇದೆ. ಸಾಂಪ್ರದಾಯಿಕ ತಳ್ಳುಗಾಡಿಗಳ ಬದಲು ಪರಿಸರ ಸ್ನೇಹಿ ಮತ್ತು ಆಧುನಿಕ ಈ ವೆಂಡಿಂಗ್ ವಾಹನಗಳನ್ನ ಬಳಸಲು ಇದು ಉತ್ತೇಜನ ಕೊಡುತ್ತೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಇದರಲ್ಲಿ ನಿಮಗೆ ಸಹಾಯಧನ ಸಿಗುತ್ತೆ ಸರ್ಕಾರದಿಂದ. ಹೌದು ವೀಕ್ಷಕರೇ, ಗರಿಷ್ಠ 3 ಲಕ್ಷ ರೂಪಾಯಿವರೆಗೂ ಸಹಾಯಧನ ಸಿಗಬಹುದು ಅಂತ ಇಲ್ಲಿ ಅಂದಾಜು ಮಾಡಲಾಗಿದೆ. ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಈ ಒಂದು ಯೋಜನೆ ಬಗ್ಗೆ ಹೆಚ್ಚು ಅಪ್ಡೇಟ್ ನಿಮಗೆ ಸಿಗಲಿದೆ. ಸಾರಥಿ ಯೋಜನೆ ಅಂತ ಕಮೆಂಟ್ ಮಾಡಿ, ಇದರ ಬಗ್ಗೆ ಎಲ್ಲ ಒಂದು ಡೀಟೇಲ್ ಆಗಿ ಸಪರೇಟ್ ಆಗಿ ವಿಡಿಯೋ ಬರುತ್ತೆ ನಿಮಗೆ. ಹೀಗಾಗಿ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.